ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರೇ, ಇವತ್ತಿನ ಟಾಪ್ 2 ಸ್ಟೋರಿಯನ್ನ ನೋಡ್ತಾ ಹೋಗೋಣ. ನಂಬರ್ 1, ರುಚಿ ರುಚಿ ತುಪ್ಪ, ಬಿಸಿ ಬಿಸಿ ತುಪ್ಪ. ಏನಿದು? ತುಪ್ಪ ಬಹಳ ರುಚಿ ರುಚಿಯಾಗಿರುತ್ತೆ, ಆದ್ರೆ ತುಪ್ಪನ ನೋಡಿದ ಕೂಡಲೇ ಅದರ ರುಚಿ ಗೊತ್ತಾಗಲ್ವಲ್ಲ. ಸರಿ, ಹಾಗಾದ್ರೆ ಈ ತುಪ್ಪದ ರುಚಿ ನೋಡ್ಬೇಕಲ್ಲ ಅಂತ ಬಾಯಿಗೆ ಹಾಕಿಕೊಂಡಾಗ ತುಪ್ಪದ ರುಚಿ ಮಾತ್ರ ಗೊತ್ತಾಗಲ್ಲ, ಜೊತೆಗೆ ಆ ತುಪ್ಪ ಬಿಸಿ ಬಿಸಿ ತುಪ್ಪ ಅಂತಾನು ಆಗ್ಲೇ ಗೊತ್ತಾಗೋದು ನಮ್ಗೆ. ಸರಿ, ಈಗ ಈ ತುಪ್ಪದ ಕಥೆ ಯಾಕೆ ನೋಡಿ. ಈ ರಾಜಕೀಯದಲ್ಲಿ ಈಗ ಯಾರು ಬಿಸಿ ತುಪ್ಪ, ಯಾರಿಗೆ ಬಿಸಿ ತುಪ್ಪ ನೋಡೋಣ ಇವತ್ತಿನ ಟಾಪ್ ನಂಬರ್ 1 ಸ್ಟೋರಿಯಲ್ಲಿ. ಹಾಗಾದ್ರೆ ನಂಬರ್ 2 ಸ್ಟೋರಿ ಯಾವುದು? ಸೂತ್ರವಿಲ್ಲದ ದಿಲ್ಲಿಗೆ ಪಾತ್ರಧಾರಿಗಳು. ಏನಿದು? ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೊರಟಿದ್ದಾರೆ. ಇವರಿಬ್ರು ದಿಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾದ್ರೆ ಸಾಕು, ಊರಿಗೆ ಮುಂಚೆ ವಾರಕ್ಕೆ ಮೊದಲೇ ದಿಲ್ಲಿಗೆ ಹೋಗ್ತಿರುವಂತ ಈ ಸಚಿವಾಕಾಂಕ್ಷಿಗಳು ಮಾತ್ರ ಈ ಬಾರಿ ನಮಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರೋದು ಯಾಕೆ? ಭಯನ ಅಥವಾ ಅಭಯವೇ ಅಥವಾ ಹುಳಿ ದ್ರಾಕ್ಷಿಯ ಕಥೆಯೇ? ನೋಡೋಣ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ. ಹಾಗಾದ್ರೆ ನಂಬರ್ 1 ಸ್ಟೋರಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ರುಚಿ ರುಚಿ ತುಪ್ಪ, ಬಿಸಿ ಬಿಸಿ ತುಪ್ಪ ಏನ್ ಕತೆ? ಇದು ನೋಡಿದಾಗ ಒಂದು ಫಿಲ್ಮ್ ಡೈಲಾಗ್ ನೆನಪಾಗತ್ತೆ. ಹಾಡು ಹೂ ಅಂತೀಯ ಹೂ ಅಂತೀಯ ಅನ್ನೋದು ಕನ್ನಡ ಸಿನಿಮಾ ಟೈಟಲ್ಲು. ಈ JDS ನಾಯಕ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಕೇಳಿ ಹೂ ಅಂತೀಯ ಹೂ ಅಂತೀಯ ಅಂತ ಕೇಳಿದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ವಲ್ಲ ಎನ್ನುವಂತ ಸ್ಥಿತಿಯಲ್ಲಿ ಇದ್ದಾರಂತೆ ರಾಜ್ಯ ಬಿಜೆಪಿ ನಾಯಕರು. ಯಾಕೆ ಹೀಗಾಯ್ತು ಅನ್ನೋದು ಸಿನಿಮಾ ಹಾಡಿನಂತ ಕಮಲ ನಾಯಕರ ಪ್ರಶ್ನೆಗೆ ನಮ್ಮ ಒಳನೋಟಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಬಿಜೆಪಿಯ ರಾಜ್ಯ ನಾಯಕರಿಗೆ ಅವರ ಎದುರಾಳಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕಾಣ್ತಿಲ್ಲ. ಹೋಗ್ಲಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಕಾಣ್ತಾ ಇದ್ದಾರಾ ಅಂದ್ರೆ ಅದೂ ಇಲ್ಲ. ಮತ್ತೆ ಕಮಲ ಪಕ್ಷದ ನಾಯಕರಿಗೆ ಎದುರಾಳಿ ಎಲ್ಲಿ ಕಾಣ್ತಿದ್ದಾರೆ ಅಂದ್ರೆ ಅವರ ಪಕ್ಕದಲ್ಲೇ ಕೂತಿರೋರೆ ಅವರಿಗೆ ಎದುರಾಳಿ ತರ ಕಾಣ್ತಿದ್ದಾರೆ ಅಂತ ಏನೋ ಒಂದು ಹೊಸ ಗುಸುಗುಸು ಸುದ್ದಿಗೆ ಪೀಠಿಕೆ ಹಾಕಿದ್ರು ನಮ್ ಗೋವಿಂದಣ್ಣ. ಅರೆ, ಇದೇನಿದು ಹೊಸ ಕತೆ? ಹೇ ಗೋವಿಂದಣ್ಣ, ನೀವ್ ಹೇಳೋದ್ ಕೇಳ್ತಾ ಇದ್ರೆ ಈ ಬಗಲ್ ಕಾ ದುಶ್ಮನ್ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಂಗೇನೋ ನಡೀತಾ ಇದ್ದಂಗಿದೆ. ಅದೇನೋ ಸರಿಯಾಗಿ ಹೇಳಿ. ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಯಾರು ಬಗಲ್ ಕಾ ದುಶ್ಮನ್ ಅನ್ನೋದು? ಹಾಗೆ ಅದೇನ್ ನಿಮ್ ಗುಸುಗುಸು ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಜಗನ್ನಾಥ ಭವನದ ಒಳ ಮನೆಯ ಕತೆ. ಮಲ್ಲೇಶ್ವರಂನ ಕಮಲ ಪಕ್ಷದ ಪಡಸಾಲಿಯ ನಾಯಕರ ಮಾತಿನಲ್ಲೀಗ ಸಿಎಂ ಡಿಕೆನ ಹೆಂಗ್ ಎದುರಿಸೋದು, ಪ್ರಿಯಾಂಕ್ ಖರ್ಗೆಗೆ ಹೆಂಗ್ ಕೌಂಟರ್ ಕೊಡೋದು ಅನ್ನೋ ಡಿಸ್ಕಷನ್ ನಡೀತಾ ಇಲ್ವಂತೆ. ಮತ್ತೇನ್ ಚರ್ಚೆ ನಡೀತಾ ಇದೆ ಅಂದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣಗೆ ಜಗನ್ನಾಥ ಭವನದ ಮೂಲಗಳು ಕೊಟ್ಟ ಇನ್ಫಾರ್ಮೇಶನ್ ಬೇರೆನೇ ಇದೆ. ಅದೇನಪ್ಪ ಅಂದ್ರೆ ಕಮಲ ನಾಯಕರು ಕಾಂಗ್ರೆಸ್ ನಾಯಕರಿಗಿಂತ ಜಾಸ್ತಿ ಈಗ ಈ ಕುಮಾರಸ್ವಾಮಿನ ಹೆಂಗ್ ಎದುರಿಸೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರಂತೆ. ಅರೆ, ಅದ್ ಯಾಕೆ ಹಂಗೆ? ಹೇಳಿ ಕೇಳಿ JDS ಈಗ ಬಿಜೆಪಿ ಜೊತೆನೆ ದೋಸ್ತಿಯಲ್ಲಿದೆ. ಹೀಗಿರುವಾಗ ಕುಮಾರಸ್ವಾಮಿನ ಯಾಕೆ ಎದುರಿಸಬೇಕು ಅಂತ ಕೇಳಿದಾಗ ಹೊರಬಂತು ನೋಡಿ ಒಳನೋಟದ ಸುದ್ದಿ. ಕಮಲ ನಾಯಕರ ಆಪ್ತ ಮೂಲಗಳೇ ಹೇಳ್ತಿರೋ ಪ್ರಕಾರ ಕುಮಾರಸ್ವಾಮಿ ಉಳಿಸ್ತಾ ಇರೋ ಒಂದೊಂದು ದಾಳ ಹೆಂಗಿದೆಯಪ್ಪ ಅಂದ್ರೆ ಅದನ್ನ ಎದುರಿಸಿದ್ರು ಕಷ್ಟ, ಬಿಟ್ರು ಕಷ್ಟ ಅನ್ನೋ ಹಂಗೆ ಇದೆಯಂತೆ. ಮೊನ್ನೆ ಕುಮಾರಸ್ವಾಮಿ ಏನ್ ಮಾಡಿದ್ರು ನೋಡಿ, ಪರಿಷತ್ ಎಲೆಕ್ಷನ್ಗೆ ನೀವು 3ನೇ ಕ್ಯಾಂಡಿಡೇಟ್ ಹಾಕಿ, ಇಲ್ಲ ಅಂದ್ರೆ ನಾನ್ ಕ್ಯಾಂಡಿಡೇಟ್ ಹಾಕ್ತೀನಿ ಅಂದ್ರು. ಇದು ಹೆಂಗಾಯ್ತು ಅಂದ್ರೆ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಗೆಲ್ಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತಾಗುತ್ತೆ. JDSಗೆ ಕ್ಯಾಂಡಿಡೇಟ್ ಹಾಕೋಗ್ಬಿಟ್ರೆ ಅವರನ್ನ ನಾವು ಸೋಲ್ಸಿದ್ವಿ ಅಂತಾಗುತ್ತೆ. ಒಟ್ನಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಈ JDSನ ಕಟ್ಕೊಂಡಿರೋದೇ ಹೆಂಗಾಗಿದೆಯಪ್ಪ ಅಂದ್ರೆ ತುಪ್ಪ ರುಚಿಯಾಗಿರುತ್ತೆ ಅಂತ ಬಾಯಲ್ಲಿ ಹಾಕೊಂಡ ಮೇಲೆ ಅದು ಬರೀ ತುಪ್ಪ ಅಲ್ಲ, ಬಿಸಿ ಬಿಸಿ ಕುದಿಯೋ ತುಪ್ಪ ಅಂತ ಗೊತ್ತಾಗಿದೆ. ಆ ಬಿಸಿ ತುಪ್ಪನ ಈಗ ಉಗಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಅನ್ನೋದೇ ಸದ್ಯ ಬಿಜೆಪಿ ಪಾಳೆಯದ ಬಿಸಿ ಬಿಸಿ ಗುಸುಗುಸು ಅಂದ್ರು ಗೋವಿಂದಣ್ಣ. ಈಗ ಬಿಡದಿ ಟೌನ್ಶಿಪ್
SIR ಎಲ್ಲದರಲ್ಲೂ ಕುಮಾರಸ್ವಾಮಿ ಮೈಲೇಜ್ ತಗೊಳ್ತಾ ಇದ್ರೆ ಈ ಕಡೆ ದಿನ ಬೆಳಗಾದ್ರೆ ಕಿಕ್ಔಟು ಕ್ರಾಸ್ ಓಟು ಅನ್ನೋ ಸುದ್ದಿನೇ ದೊಡ್ಡದಾಗ್ತಿದೆ. JDS ಸಖ್ಯ ಬೇಡ ಅಂತ ಹೈಕಮಾಂಡ್ ಹತ್ರ ಹೇಳಕ್ಕೆ ನಮ್ದೇ ಎಲ್ಲ ಸರಿ ಇಲ್ಲ, ಈ ಕಡೆ ಕುಮಾರಸ್ವಾಮಿ ಜೊತೆ ಹೆಣಗೋಕ್ಕೂ ಆಗ್ತಿಲ್ಲ, ಒಟ್ನಲ್ಲಿ ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅನ್ನೋ ಕಮಲ ಪಾಳೆಯದ ಗೊಣಗಟ ಹಾಗೆ ಗುಸುಗುಸು ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಳದ ದಾಳ ವೀಕ್ಷಕರಿಗೆ ಏನ್ ಕತೆ ಇದು? ಹಾಗಾದ್ರೆ ದಳದವರು ಯಾವ ರೀತಿಯಾಗಿ ದಾಳವನ್ನ ಹಾಕ್ತಾ ಇದ್ದಾರೆ, ಆ ದಾಳ ಯಾವ ರೀತಿಯಾಗಿ ಉರುಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಕಾಡ್ತಾ ಇದೆ. ಯಾವ ರೀತಿಯಾಗಿದೆ ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದೆ ಈ ಗೌಡರ ದಾಳ. ಸೊ ಗೌಡರ ಪ್ರತಿ ದಾಳದೆದುರು ಬಿಜೆಪಿ ಸೋಲುತ್ತಿದೆಯಲ್ಲ ಎನ್ನುವಂಥ ಪ್ರಶ್ನೆ ಇದು ಬಿಜೆಪಿಯ ಕಾರ್ಯಕರ್ತರಲ್ಲೇ ಕೂಡ ಮೂಡ್ತಾ ಇದೆ. JDS ದಾಳದಿಂದ ಕಮಲ ನಾಯಕರ ಕಷ್ಟ ಅಷ್ಟಿಷ್ಟಲ್ಲ, ಇವರಿಗೆ ಸರಣಿ ದಾಳಗಳಿಗೆ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಜೂನ್ 18ಕ್ಕೆ ವಿಧಾನ ಪರಿಷತ್ ಎಲೆಕ್ಷನ್ ಶುರು ಆಯಿತು. ಇವರೇನು 2 ಕ್ಯಾಂಡಿಡೇಟ್ ಹಾಕಿದ್ರು, ಇನ್ನೊಂದು ಹಾಕ್ತೀರಾ ನೀವು ಕೇಳಿದ್ರು ಬಿಜೆಪಿಯಲ್ಲಿ ಕುಮಾರಸ್ವಾಮಿ ಅವರು. ಅವರಿಗೆ ಅಳಿವು ಉಳಿವಿನ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹಾಕಿದ್ರೆ ಗೆಲ್ತ್ರೋ ಇಲ್ಲೋ ಎನ್ನುವಂತ ಆ ಒಂದು ಮನಸ್ಸಿಗೆ ಬಂದ್ಬಿಟ್ಟಿದೆ ಯಾರಿಗೆ, ಬಿಜೆಪಿಯವರಿಗೆ. ಕೊನೆಗೆ ಇವ್ರು ಏನ್ ಮಾಡಿದ್ರು, ನಾನು ಹಾಕ್ತೀನಿ ನೀವು ಹಾಕಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಪರಿಷತ್ಗೆ ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಇವ್ರು ಹಾಕಿಬಿಟ್ರು. ಅದು ಯಾವ ರೀತಿ ಆಯ್ತು? ಮೈತ್ರಿ ಆಯ್ತು. ಮೈತ್ರಿ ಆದ್ಮೇಲೆ ಏನ್ ಮಾಡ್ಕೋ, ಇವರು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ಬಿಜೆಪಿಗೂ ಇರಬೇಕಾಗಿತ್ತು. ಆದ್ರೆ ಅಲ್ಲಾಗಿದ್ದೆ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನ. ಬಿಜೆಪಿಯರೇ ಹಾಕುವಂತ ವೋಟರ್ನೇ ಅಲ್ಲಿ ಕಾಂಗ್ರೆಸ್ಗೆ ಹಾಕ್ಬಿಟ್ರು. ದಳದಾಳಕ್ಕೆ ಹೂ ಅನ್ನೋದಕ್ಕೂ ಆಗ್ತಾ ಇಲ್ಲ ಆಗಲ್ಲ ಅಂತ ಹೇಳೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಈಗ ಬಿಜೆಪಿ ವಲಯದಲ್ಲಿ ಕಾಣಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಗೌಡ್ರಿಗೆ ಹೈಕಮಾಂಡ್ ಬಲ ಇದ್ದೇ ಇದೆಯಲ್ಲ. ಸೊ ಈ ದಳದ ದಾಳಕ್ಕೆ ರಾಜ್ಯ ಬಿಜೆಪಿ ನಾಯಕರ ಬಳಿ ಯಾವುದೇ ರೀತಿಯಾದಂಥ ಉತ್ತರ ಕಂಡು ಬರ್ತಾ ಇಲ್ಲ. ಇವ್ರೇನಾದ್ರೂ ಐಡಿಯಾಲಜಿ ತಂದ್ರೆ ಬಿಡದಿ ವಿಚಾರ, ಅಲ್ಲೂ ಕೂಡ ಇವರದ್ದು ಹೂ ಅನ್ನೋಕ್ಕೂ ಆಗ್ತಿಲ್ಲ, ಹೂ ಅಂತಕ್ಕೂ ಹೇಳೋಕ್ಕಾಗ್ತಿಲ್ಲ. ಇಬ್ರು ಒಟ್ಟಿಗೆ ಹೋಗ್ಬೇಕು. ಈಗ ಮೈತ್ರಿ ನಾಯಕರಂದ್ರೆ ಯಾವ ರೀತಿಯಾಗಿ ಅಪ್ಪ ಜೋಡೆತ್ತು ತರ, ಒಳ್ಳೆ ಫ್ರೆಂಡ್ಶಿಪ್ಪು, ಏನೇ ಪ್ರತಿಭಟನೆ ಇರಲಿ, ಮತ್ತೊಂದಿರಲಿ ಮಗ್ದೊಂದಿರಲಿ, ಆ ಸಂದರ್ಭದಲ್ಲಿ ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡ್ಬಿಟ್ಟು ಹೋರಾಟಕ್ಕೆ ಇಳಿಬೇಕು. ಅಲ್ಲೂ ಆಗ್ತಿಲ್ಲ. SIR ವಿಚಾರಕ್ಕೆ ಬರೋಕೆ ಹೋದ್ರೆ ಅದ್ರೂ ಕೂಡ ಇವರೇನೋ ವಿಡಿಯೋ ರಿಲೀಸ್ ಮಾಡಿಕೊಂಡು ಬಂದು ಬಿಡ್ತಾರೆ ಲ್ಯಾಪ್ಟಾಪ್ ಹಿಡ್ಕೊಂಡು. ಸೊ ಇಂಥ ಪ್ರಶ್ನೆ ಎಲ್ಲ ರೆಡಿ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಸೊ ಈಗ ಮತ್ತೊಂದು ಕ್ಷೇತ್ರಕ್ಕೂ ಕೂಡ ಈಗ ಎಂಟ್ರಿ ಕೊಡೋಕೆ ಸಿದ್ಧರಾಗಿದ್ದಾರೆ. ಯಾವ ಕ್ಷೇತ್ರ ಅದು? ಆ ಕ್ಷೇತ್ರ ಎಲ್ಲದರ ಬಗ್ಗೆ ನನ್ನ ಕಲೀಗು ಗುಸುಗುಸು ಗೋವಿಂದಣ್ಣ ಕೂಡ ಇರ್ತಾರೆ, ಅವರ ಕಲೀಗು ವೀರೇಂದ್ರ ಉಪ್ಪುಂದ ಕೂಡ ಇರ್ತಾರೆ. ಅವ್ರ ಹತ್ರನೇ ಕೇಳೋಣ ಎಲ್ಲ ವಿಚಾರವನ್ನ. ಸದ್ಯದ ಮಟ್ಟಿಗೆ ಕಮಲ ನಾಯಕರಲ್ಲಿ ಕಷ್ಟ ಅಷ್ಟಿಷ್ಟಲ್ಲ, ಹೇಳುವಂಗೂ ಇಲ್ಲ ಬಿಡುವಂಗಿಲ್ಲ ಅಂತಾರಲ್ಲ, ಅಂತ ಪರಿಸ್ಥಿತಿ ಈಗ ಬಿಜೆಪಿ ಪಾಳ್ಯದಲ್ಲೇ ಸೃಷ್ಟಿಯಾಗ್ಬಿಟ್ಟಿದೆ. ಒಟ್ಟಿಗೆ ಹೋಗಂಗೂ ಇಲ್ಲ, ಇಲ್ಲೊಂಥರ ಅಸುವೆ ಆ ಥರದೆಲ್ಲ ಶುರುವಾಯ್ತಂತ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ. ಏನಪ್ಪ ಇಬ್ಬರು ಫ್ರೆಂಡ್ಶಿಪ್ ಆಗಿಬಿಟ್ಟಿದ್ರು, ಫ್ರೆಂಡ್ಶಿಪ್ಪು ಜೋಡೆತ್ತು ಅಂತಾರೆ, ಪ್ರತಿಭಟನೆ ಮಾಡೋಕೆ ಬರ್ತಾ ಇಲ್ಲ, ಇವ್ರು ಯಾರ್ದು ಒಪ್ಪಿಗೆ ಬೇಕಂತ ಹೇಳ್ತಾರೆ, ಇನ್ಯಾರೋ ಹೇಳಬೇಕಂತ ಹೇಳ್ತಾರೆ, ಇನ್ಯಾರೋ ಸುದ್ದಿಗೋಷ್ಠಿ ಮಾಡಿಕೊಂಡು ನನ್ನನ್ನು ಕರೀರಿ ಅಂತ ಹೇಳ್ತಾರೆ. ಇಂಥ ಪ್ರಶ್ನೆ ಎಲ್ಲ ಅವರವರ ನಾಯಕರಲ್ಲೇ ಈಗ ಟ್ವಿಸ್ಟ್ ಕೊಡ್ತಾ ಇದೆ. ಹಾಗಾದ್ರೆ ಏನೇನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಈಗ ಇಲ್ಲಿ ಪ್ರಶ್ನೆ ಇರುವಂಥದ್ದು ಹೂ ಅನ್ನುವಂಗಿಲ್ಲ, ಹೂ ಅನ್ನುವಂಗಿಲ್ಲ. ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ? ಈ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಂದ್ರ, ಈಗ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇದೆ, ಅದರ ಜೊತೆ ನಿಮ್ಮ ಕಲೀಗ್ ಇದ್ದಾರೆ, ಯಾರು? ಗುಸುಗುಸು ಗೋವಿಂದಣ್ಣ. ಇವತ್ತು ಸಾಕಷ್ಟು ಕಡೆಗಳಲ್ಲಿ ಓಡಾಟ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹಳ ಒಳ್ಳೆ ಟಾಪ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗುಸುಗುಸು ಹರಡಾಡ್ತಾ ಇದೆ. ಯಾಕೆ ಬಿಸಿ ತುಪ್ಪ ಅಂತ ಬಿಜೆಪಿಗೆ? ಹಾಗಾದ್ರೆ ಏನಾಗ್ತಿದೆ? ಯಾಕೆ ಉಭಯ ಸಂಕಟ ಅಂತ ಹೇಳ್ತಾರಲ್ಲ, ಅಂತ ಪ್ರಶ್ನೆ ಯಾಕೆ? ನಿಕೇಶ್, ಏನು ಗೊತ್ತಾ, ನಾವು ರಿಪೋರ್ಟಿಂಗ್ ಹೋಗ್ತಿದ್ವಲ್ಲ, ರಿಪೋರ್ಟಿಂಗ್ ಎಲ್ಲ ಹೋಗುವಾಗ ಬಿಜೆಪಿ ಬೀಟ್ ಮಾಡುವಾಗ ಅಲ್ಲಿ ಮಲ್ಲೇಶ್ವರಂ ನೀವು ನೋಡಿರ್ತೀರಿ, ಬಿಜೆಪಿ ಆಫೀಸ್ ಜಗನ್ನಾಥ ಭವನ ನೋಡಿದಿರಿ ಅಲ್ವಾ? ಅಲ್ಲಿ ಜಗನ್ನಾಥ ಭವನದ ಎದುರುಗಡೆ ಸಂಜೆ ಟೈಮ್ ಒಬ್ಬ ಬಜ್ಜಿ ಹಾಕ್ತಾನೆ, ಒಳ್ಳೆ ಬಿಸಿ ಬಿಸಿ ಬಜ್ಜಿ. ನಾವು ಹಂಗೆ ಅಲ್ಲಿ ರಿಪೋರ್ಟಿಂಗ್ ಮಾಡೋಕೆ ಸಂಜೆವರೆಗೆ ಇರ್ತಿದ್ವಿ, ಹೋಗಿ ಬಜ್ಜಿ ತಿನ್ನಕ್ಕೆ ಹೋಗ್ತಾ ಇದ್ವಿ. ಹಂಗೆ ಭಾಳ ದಿನ ಆಯ್ತು ಹೋಗ್ದೆ ಅಲ್ಲಿ, ಮೊನ್ನೆ ಹೋಗಿದ್ದೆ ಸಂಜೆ ಬಜ್ಜಿ ತಿನ್ನೋಣ ಅಂತ. ಅಲ್ಲಿ ಸಿಕ್ಕಿದ್ರು ಯಾರು? ಗುಸುಗುಸು ಗೋವಿಂದಣ್ಣ. ಅವರು ಬಜ್ಜಿ ತಿಂತ ಮಾತಾಡಿದ್ರು. ಅವರು ಒಂದು ಹಾಡು ಹೇಳ್ತಾ ಇದ್ರು, ಈ ರಾಜ್ಕುಮಾರ್ದ ಒಂದು ಹಾಡು ಇದೆಯಲ್ಲ, ಅಳಲಾರದೆ ನಗಲಾರದೆ, ಆ ಹಾಡು ಹೇಳ್ತಿದ್ರು ಅವರು. ಯಾಕೆ ಕೇಳಿ, ನಾ ಕೇಳಿದೆ ಏನು ಗೋವಿಂದಣ್ಣ ಹಾಡು ಹೇಳ್ತಿದ್ರು ರಾಜ್ಕುಮಾರ್ದು ಯಾಕೆ ಅಂತ. ಇಲ್ಲಲ್ಲ, ಅಲ್ಲಿ ಪಾರ್ಟಿ ಒಳಗಡೆ ಎದುರುಗಡೆ ಇದೆಯಲ್ಲ, ಆ ಪಾರ್ಟಿ ಒಳಗಡೆ ಸೀಟಲ್ಲಿ ಕೂತಿರೋರು ಈ ಹಾಡು ಹಾಕೊಂಡು ಕೂತಿದ್ದಾರೆ ಅಂತ ಅವರು.
ಯಾಕೆ ಏನಾಗಿದೆ ಆ ಸ್ಥಿತಿ ಏನು ಅವ್ರದ್ದು? ಅಳಲಾರದೆ ನಗಲಾರದೆ ಅನ್ನೋಂಥ ಸ್ಥಿತಿ ಯಾಕೆ ಬಂದಿದೆ ಅವ್ರದ್ದು ಅಂತ ಕೇಳಿದಾಗ ಹೇಳಿದ್ರು, ಈಗ ನೀವು ಕೇಳಿದ್ರಲ್ಲ ಬಿಸಿ ತುಪ್ಪ ಅಂತೇಳಿ, ಅಕ್ಷರಶಃ ಬಿಸಿ ತುಪ್ಪ, ತುಪ್ಪ ರುಚಿ ರುಚಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಂಗಲ್ಲಿ ಬಾಯಲ್ಲಿ ಬಿಸಿ ಬಿಸಿ ತುಪ್ಪ ಹಾಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ? ಸುಟ್ಟೋಗ್ಬಿಡುತ್ತೆ. ಹಂಗಾಗ್ಬಿಟ್ಟಿದೆ, ಈಗ ಸುಟ್ಟೋಗಿದೆ, ಉಗಿಯೋಕ್ಕೂ ಆಗ್ತಿಲ್ಲ, ಈಗ ಉಗಿಯೋಕ್ಕೆ ಬೇಜಾರಾಗುತ್ತೆ, ತುಪ್ಪ ನುಂಗಕ್ಕಾಗಲ್ಲ, ಆ ಪರಿಸ್ಥಿತಿಲಿದ್ದಾರೆ. ಯಾಕೆ ನೋಡಿ, ಒಂದೆರಡು ಇನ್ಸಿಡೆಂಟ್ ಅಲ್ಲ. ಈಗ ಗೋವಿಂದಣ್ಣ ಹೇಳಿದ್ದು, ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಯಿತು, ನೋಡಿದಿರಿ ಅಲ್ವಾ ನಿಕೇಶ್ ನೀವು? ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟು, ಯೋಗೇಶ್ವರ್ಗೆ JDSಗೆ ಬಂದು ಕ್ಯಾಂಡಿಡೇಟ್ ಆಗಿ ಅಂದ್ರೆ ಅವ್ರು ಬರಲಿಲ್ಲ ಅವಾಗ. ಸೊ ಅವ್ರ ಜೊತೆ BJP ಕಾರ್ಯಕರ್ತರೆಲ್ಲ ಹೋದ್ರು, ಅಲ್ಲಿ ಹೈಕಮಾಂಡಿಗೆ ಹೋಗಿದ್ದು ಮೆಸೇಜ್ ಏನು, ಹೌದಪ್ಪ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನ್ನೇ ನಿಲ್ಲಿಸಿದ್ರು, ಆದರೆ BJP ಅವರೇ ಸಪೋರ್ಟ್ ಮಾಡಲಿಲ್ವಂತೆ ಅನ್ನೋ ಲೆವೆಲಿಗೆ ಮೆಸೇಜನ್ನು ಅಲ್ಲಿ ಕೊಟ್ಟರು. ಮೊನ್ನೆ ನೋಡಿದ್ರಲ್ಲ ಪರಿಷತ್ ಒಟ್ಟು ಕ್ರಾಸ್ ವೋಟಿಂಗು, ಅವಾಗಲೂ ಏನಾಯಿತು, ಹೌದಪ್ಪ ಕುಮಾರಸ್ವಾಮಿ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರು, BJP ಅವ್ರದ್ದೇ ಕ್ರಾಸ್ ವೋಟ್ ಆಯ್ತೇನೋ, BJP ಅವರೇ ಸಪೋರ್ಟ್ ಮಾಡಲಿಲ್ಲ, ಆ ರೀತಿ ಮೆಸೇಜ್ ಹೋಯ್ತು. ಅದ್ರ ಜೊತೆಗೆ ಏನಾಯಿತು, BJPಯ ನಾಯಕತ್ವದಲ್ಲಿ ಸಮಸ್ಯೆ ಇದೆ ಅನ್ನೋ ಮೆಸೇಜ್ ಹೋಯ್ತು ಅಂತ ಕೂಡ ಅದೇ ಕಾರಿಡಾರಲ್ಲಿ, ವಿಧಾನಸೌಧ ಕಾರಿಡಾರಲ್ಲೇ ಮಾತು ಕೇಳಬಂತ, ಹೌದಲ್ಲ? ನಾವು ಸ್ಟೋರಿ ಮಾಡಿದ್ವಲ್ಲ, ಮಾತಾಡಿದ್ವಲ್ಲ ನಿಕೇಶ್? ಹೌದು. ಸೊ ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಈಗ ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ, ಇವ್ರು ದಾಳ, ಇವ್ರು ಹೇಳ್ತಾರೆ ಈಗ ನಾನು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತಾರೆ, ಇಲ್ಲ ನೀವು ಕ್ಯಾಂಡಿಡೇಟ್ ಹಾಕಿ ಅಂತಾರೆ. ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಈಗ ಕ್ಯಾಂಡಿಡೇಟ್ ಹಾಕಿದ್ರೆ ಸೋಲ್ಬೇಕು, ಇಲ್ಲ ನೀವು ಕ್ಯಾಂಡಿಡೇಟ್ ಹಾಕಿ ಅಂತಲೇ ಒಪ್ಕೊಂಡ್ರೆ ಸೋಲ್ಸಿದ್ವಿ ಅನ್ನೋಂಥ ಪಟ್ಟ ನಾವು ತಲೆ ಮೇಲೆ ಹೊತ್ಕೋಬೇಕು. ಇದು ಕಷ್ಟ ಆಗಿದೆ ಅವರಿಗೆ ಅಂತ ಹೇಳ್ತಿರೋದು. BJP ಅವರಿಗೆ ಆಗಿರೋ ಕಷ್ಟ ಏನಪ್ಪ ಅಂದರೆ, ತಾವು ಕ್ಯಾಂಡಿಡೇಟ್ ಹಾಕೋಕ್ಕಾಗಲ್ಲ, ಯಾಕಂದರೆ ಓಟ್ ಇಲ್ಲ, ಸೋಲ್ತೀವಿ, ಇಲ್ಲಪ್ಪ ನಾನೇ ಕ್ಯಾಂಡಿಡೇಟ್ ಹಾಕ್ತೀನಿ ಅಂದರೆ ಒಪ್ಕೊಂಡ್ರೆ ನಾವು ಸೋಲ್ಸಿದ್ವಿ ಅಂತ ಆಗುತ್ತೆ. ಇದು ಬುಡಕ್ಕೆ ಬಂದಿದೆ. ಇದು ಹೆಂಗೆ, ಇದಕ್ಕೆ ಹೆಂಗೆ ಉತ್ತರ ಈಗ ನೀವು ಕೇಳ್ತಿದ್ರಲ್ಲ, ಹೂ ಅಂತಾರ. ಈಗ ಹೂ ಅನ್ನಕ್ಕೆ ಸಾಧ್ಯನಾ ಅಥವಾ ಹೂ ಅನ್ಲಿಕ್ಕೆ ಸಾಧ್ಯನಾ? ಇದಕ್ಕೆ ಏನು ಹೇಳ್ಬೋದು ನೀವು ಹೇಳಿ? ಇದಕ್ಕೆ ಹೂ ಅನ್ಬೇಕಾ? ಈಗ ಮೌನವ್ರತ ಮಾಡೋಕಷ್ಟೇ, ಬೇರೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಿಕೇಶ್ ಹೇಳ್ತೀನಿ ಕೇಳಿ, ಮೌನವ್ರತ ಮಾಡದೆ ಬೇರೆ ದಾರಿ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಮತ್ತೇನು, ಪ್ರತಿಯೊಂದು ಕೂಡ ಹೈಕಮಾಂಡ್ವರೆಗೂ ಹೋಗುತ್ತಿದ್ದು. ಯಾಕೆ? ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಮತ್ತೆ ದೇವೇಗೌಡರು ನಿಮ್ಗೆ ಗೊತ್ತು, ಮೋದಿ ಅವ್ರ ಜೊತೆ ಎಷ್ಟು ಒಳ್ಳೆ ಬಾಂಧವ್ಯ ಇದೆ ಅಂತೇಳಿ, ಹೌದಾ? ದಿಲ್ಲಿ ಕಾರಿಡಾರ್ ಅಲ್ಲಿ ಕೇಳಿ ಬರ್ತಿರೋ ಮಾತೇನಪ್ಪ ಅಂದ್ರೆ, ಅಲ್ಲೇನೇನಾಗುತ್ತೆ ಎಲ್ಲ ಇಲ್ಲೂ ಬಂದು ಮುಟ್ತಾ ಇದೆ. ಹಿಂಗಾಗಿ ರಾಜ್ಯ BJP ನಾಯಕರು ಒಂದ್ ಹೆಜ್ಜೆ ಮುಂದೆ ಇಟ್ಟರು ಕಷ್ಟ ಅಲ್ಲ. ಈಗ ನೀವು ಗೋವಿಂದಣ್ಣ ಹೇಳೋದು ಫುಲ್ ಹೇಗ್ ನಂಬ್ತೀರಾ ಅಂತ ಈಗ ಎಲ್ಲ ನಂಬೋಕ್ಕಾಗತ್ತ? ಹಾಗಾದ್ರೆ ಒಂದಿಷ್ಟು ಕನ್ಕ್ಲೂಷನ್ ಬರ್ತಾರಪ್ಪ ಗೋವಿಂದಣ್ಣನೇ, ನೀವ್ ಯಾವ ರೀತಿ ಅದನ್ನ ತಗೊಂಡ್ ಹೋಗ್ತೀರಾ? ನಿಕೇಶ್, ಈಗ ಇಷ್ಟು ದಿನ ಪಾಟೀಲ್ರಿಗೆ ಕನ್ವಿನ್ಸ್ ಮಾಡಿದ್ದಾಯ್ತು, ಈಗ ನಿಮಗೆ ಕನ್ವಿನ್ಸ್ ಮಾಡೋಕೆ ನಾನೀಗ ಮೊನ್ನೆ ಒಪ್ಕೊಂಡ್ರು ಕಡೆ. ಈಗ ಮೊನ್ನೆ ನಾವು ಅಷ್ಟು ಈಸಿಯಾಗಿ ನಂಬಲ್ಲ ಅಲ್ಲ, ಗೊತ್ತಲ್ಲ, ನಮಗೆ ಚೆನ್ನಾಗಿ ಅನುಭವ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಈಗ ಒಬ್ಬೊಬ್ರಿಗೂ ಈಗ ಅರ್ಥ ಮಾಡಿಸ್ಬೇಕಾಗಿದೆ. ಯಾವ್ದಾದ್ರು ಒಂದು ಸರಿಯಾದ ಸ್ಟೋರಿ ಗೋವಿಂದಣ್ಣ ಕೊಟ್ಟರ ಮೂಲ ಸರಿ ಇದೆಯಪ್ಪ, ನನ್ಗೂ ನಿಮ್ಗೂ ಅರ್ಥ ಆದ್ರೆ ಅಲ್ಲ, ಜನರಿಗೆ ಅರ್ಥ ಆಗ್ಬೇಕಲ್ಲ. ಈಗ ಬಂದ್ರಲ್ಲ ಪಾಯಿಂಟಿಗೆ, ಜನರಿಗೆ ಅರ್ಥ ಮಾಡಿಸೋ ಸಲುವಾಗಿ ಗೋವಿಂದಣ್ಣ ಮೂಲಗಳ ಹತ್ರ ಹೋಗಿತಾರದು ಇವನ್ನೆಲ್ಲ. ಅವರೇ ಡೈರೆಕ್ಟ್ ಆಗಿ ಇದು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅಲ್ಲಿಂದ ತರ್ತಾರಲ್ಲ, ಅದರ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಬಹುಶಃ ಇನ್ನು ಮುಂದೆ ಹೋಗ್ತಾ ಈಗ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಮೊನ್ನೆ ಒಂದು ಸ್ಪೆಷಲ್ ಕ್ಲಾಸ್ ಬೇರೆ ಆಯ್ತು, ಎಲ್ಲಿ? ಕೇಶವ ರೂಪದಲ್ಲಿ. ಆ ಸ್ಪೆಷಲ್ ಕ್ಲಾಸ್ ಆದ್ಮೇಲೆ ಆ ಪಾಠ ಕೇಳಿಸ್ಕೊಂಡು ಬಂದವರು ಮತ್ತಷ್ಟು ಈಗ ಹೆಜ್ಜೆನ ಎಚ್ಚರಿಕೆಯಿಂದ ಇಡಬೇಕಂತ ಅನಿವಾರ್ಯತೆ ಬಂದಿದೆ. ಅದ್ರಲ್ಲಿ ಕೂಡ ಈಗ ದೋಸ್ತಿ ಅಂತ ಇರೋದು, ಹೌದಾ? ಆ ದೋಸ್ತಿ ಆಗಿದ್ರೆ ಪರವಾಗಿಲ್ಲ. ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಏನು, ಬಗಲ್ಕ ದುಶ್ಮನ್ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಇಲ್ಲಿ ದುಶ್ಮನ್ ಯಾರು ದೋಸ್ತಿಯಲ್ಲಿ? ಅದೇ ಇರೋದು ಈಗ ಕ್ವಶನ್. ಈಗ ದೋಸ್ತಿ ಪಕ್ಕ ಕೂತಿರೋರು, ಪಕ್ಕದಲ್ಲಿ ಕೂತಿರೋರು ಯಾರು ಅಂತ ನೋಡುವಂತ ಪ್ರಶ್ನೆ ಬಂದಿದೆ. ಈಗ ನೋಡಿ, ಈಗ ಒಂದು ಪಾರ್ಟಿಗೆ ಎದುರಾಳಿ ಅಂದ್ರೆ ಯಾರು? ಹೌದು, ಈಗ BJP ಅಂತ ತಗೊಳ್ಳಿ, ಎದುರಾಳಿ ಯಾರು? ಬಿಜೆಪಿಗೆ ಕಾಂಗ್ರೆಸ್ ಇರಬೇಕು ಅಲ್ವಾ? ಇಲ್ಲಿಗ ಜೆಡಿಎಸ್ ಮತ್ತೆ ಈ ಬಿಜೆಪಿ ಮಿತ್ರ ಪಕ್ಷ, ಅಲ್ಲಿ ದುಶ್ಮನ್ ಯಾರು ಅಂತ ಅಲ್ಲೇ ಇರೋದು ಟ್ವಿಸ್ಟ್. ಕಹಾನಿ ಮೇ ಟ್ವಿಸ್ಟ್ ಬರೋದು ಅಲ್ಲೇ. ನಿಕೇಶ್ ಹೇಳಿ ಕಹಾನಿ. ಕಹಾನಿ ನಾನ್ ಕಹಾನಿ ಹೇಳಲ್ಲ, ಕಹಾನಿ ಹೇಳೋರು ಯಾರು? ಗುಸುಗುಸು ಗೋವಿಂದ. ಅವ್ರು ಹೇಳಿರೋ ಕಹಾನಿ ಹೇಳ್ತಾ ಇದ್ದೀನಿ ನಿಮ್ಗೆ. ಅವರಿಗೆ ಅವರು ಮೂಲಗಳು ಹೇಳಿರೋ ಕಹಾನಿನ ಕಂಟಿನ್ಯೂ ನಿಮ್ ಮುಂದೆ ಬಿಡಿಸಿಡ್ತಾ ಇದ್ದೀನಿ. ಈಗ ಚಿಕ್ಕ ಮಕ್ಳಿದ್ದಾಗ ನೀವೆಲ್ಲ ಒಂದ್ ಕತೆ ಕೇಳಿದ್ರಿ. ಹೌದು, ಯಾವ ಕತೆ? ನೀವು ಸಾಕಷ್ಟು ಕಥೆಗಳು ಕೇಳಿದ್ರಿ. ನರಿದು ಮತ್ತೆ ದ್ರಾಕ್ಷಿದು. ಆ ಸ್ಟೋರಿಗೆ ಬರ್ತೀನಿ ನಾನು. ಅದಕ್ಕೂ ಮೊದಲು ಈಗ ಗುಸುಗುಸು ಗೋವಿಂದಣ್ಣ ಹೇಳಿರೋದೇನಂದ್ರೆ, ಚುನಾವಣೆ ಹತ್ರ ಬರ್ತಾ ಇದೆ, ಈಗ ಮುಂದೆ ಬೈ ಎಲೆಕ್ಷನ್ ಬೇರೆ ಇದೆ. ನಾವು ಮೊನ್ನೆ ಒಂದು ಸ್ಟೋರಿ ಕೊಟ್ಟಿದ್ವಿ, ನೀವು ನೋಡಿರ್ಬೋದು. ಏನು, ಹಿರಿಯೂರು ಕ್ಷೇತ್ರದಿಂದ ಕುಮಾರಸ್ವಾಮಿ ಅವ್ರು ಏನಾದ್ರು ಕಣಕ್ಕಿಳಿದು ಅವ್ರ ಏನಾದ್ರು ಗೆದ್ರೆ ಅಪೋಸಿಷನ್ ಲೀಡರ್ ಆಗುವಂತ ಆಲೋಚನೆ. ಅಂದ್ರೆ ರಾಜ್ಯ ರಾಜಕಾರಣಕ್ಕಂತ ಅವ್ರು ಬರ್ಬೇಕಂತ ಇದ್ದಾರೆ. ಈಗ ಬರ್ತಾರೋ, ಇನ್ನೊಂದು 6 ತಿಂಗಳಿಗೆ ಬರ್ತಾರೋ, ವರ್ಷಕ್ಕೆ ಬರ್ತಾರೋ, ಬರೋದಂತೂ ನಿಜ. ಸೊ ಯಾವ್ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ಬೋದು ಅನ್ನೋ ಆಲೋಚನೆ ಎಲ್ಲ ಮಾಡ್ತಿದ್ದಾರೆ. ಸೊ ಒಂದ್ ವೇಳೆ ಆ ಟ್ರ್ಯಾಕ್ ಅಲ್ಲಿ ಬಂದ್ರು ಕೂಡ ಆಗ ಕಷ್ಟ ಆಗೋದು ಯಾರಿಗೆ? ಈಗ ಸ್ಥಾನಮಾನ ಕಳ್ಕೊಳ್ಳೋರು ಯಾರು? ಬಿಜೆಪಿ ಅವರು. ಈ ಕಾರಣಕ್ಕಾಗಿ ಈ ಎಲ್ಲಾ ಟಾಕ್ ವಿಧಾನಸೌಧದಲ್ಲಿ ಕೇಳ ಬರ್ತಾ ಇದೆ. ಸೊ ಅವ್ರು ಬಂದ್ರೆ ಇವ್ರಿಗೆ ತೊಂದರೆ ಆಗುತ್ತೇನೋ, ಈ ರೀತಿಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇದು ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ ಅಂತೇಳಿ ಎಲ್ಲಿ ಜಗನ್ನಾಥ ಭವನದ ಕಾರಿಡಾರ್ ಅಲ್ಲಿ ಕೇಳುವಂತ ಮಾತು. ನಿಕೇಶ್, ಅಲ್ಲ ಇಲ್ಲಿ ಈಗ ಯಾರೇ ಆಗ್ಲಿ ಬೇಕಾದ್ರೂ ಮಿತ್ರ ಪಕ್ಷ ಮಾಡ್ಕೊಂಡಿದ್ ಯಾಕಪ್ಪ? ನಾವು ಒಗ್ಗಟ್ಟಾಗಿ ಹೋಗ್ಬೇಕು, ಒಟ್ಟಿಗೆ ಹೋಗ್ಬೇಕು.
ಸೆಂಟ್ರಲ್ ಅಲ್ಲಿ ಬೇರೆ ತರನೇ ಇದೆ. ಮಿತ್ರ ಪಕ್ಷ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಲ್ಲಿ ಝಲಕ್ಕಾಗಿ ಮಾಡ್ಕೊಂಡು ಹೋಗ್ತಾರೆ, ಫ್ರೆಂಡ್ಶಿಪ್ ಬಿಟ್ಕೊಡೋ ಚಾನ್ಸಸ್ ಇರೋದಿಲ್ಲ, ಆ ರೀತಿ ಹೋಗ್ತಾರೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಈ ರೀತಿಯಾದಂತ ಒಳ್ಳೆ ಮಾಸ್ ಲೀಡರ್ ಅಂತ ಡಿ ಕೆ ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ, ಮಿತ್ರ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಹೆಲ್ಪ್ ಆಗುತ್ತಲ್ವೇ ಈಗ ಬಿಜೆಪಿಗೆ ಹಾಗೆ ಜೆಡಿಎಸ್ಗೆ. ಆದ್ರೆ ಇವ್ರೊಳಗೆ ಈಗ ಈ ತರ ಗುಸು ಪಿಸುಪುಸು ಅಥವಾ ಮತ್ತೊಂದು ಫ್ರೆಂಡ್ಶಿಪ್ಗೆ ಬ್ರೇಕ್ ಇದೆಲ್ಲ ಮಾಡ್ಕೊಂಡಿದ್ರೆ ಕತೆ ಏನು ಅಂತ. ಅದ್ರಲ್ಲೊಂದು ಮಜಾ ಇದೆ ನಿಕೇಶ್, ಹೇಳ್ತೀನಿ ಕೇಳಿ. ಇದು ಬಹಳ ಮಜವಾಗಿದೆ. ಇದು ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್. ಈಗ ಮಿತ್ರ ಪಕ್ಷ ಮಾಡ್ಕೊಂಡಿದ್ ಯಾರು? ಇವರು ವಿಜೇಂದ್ರ ಮಾಡ್ಕೊಂಡಿದ್ದೆ, ಅಶೋಕ್ ಮಾಡ್ಕೊಂಡಿದ್ದ ಯಾರು? ಸೆಂಟ್ರಲ್ ಹೈಕಮಾಂಡ್ ಲೆವೆಲ್ ಆಗ್ತಿರೋದು. ನಿಮಗೆ ಗೊತ್ತಿರಲಿ, ರಾಜ್ಯ ಬಿಜೆಪಿಯಲ್ಲಿ ನೀವು ಹೋಗಿ ಕೇಳಿ ನೋಡಿ, ಜಗನ್ನಾಥ ಭವನದಲ್ಲೇ ಹೇಳ್ತಾರೆ. ಏನಂತಾರೆ ಗೊತ್ತಾ? ಅಯ್ಯೋ ನಾವಿಲ್ಲೇ ಸುಮ್ಮನೆ ಕೋರ್ ಕಮಿಟಿ ಮಾಡೋದು, ನಾವು ಕಳ್ಸೋದ್ ಲಿಸ್ಟು, ಅವ್ರಲ್ಲಿ ಏನ್ ಮಾಡೋಕೋ ಮಾಡಿ ಕಳಿಸ್ತಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಇಷ್ಟ ಇಲ್ಲ ಹಾಗಾದ್ರೆ ಈ ಮಿತ್ರ ಪಕ್ಷ? ಅಲ್ಲ, ಎಷ್ಟೋ ಸತಿ ಅದನ್ನ ಅಂದ್ರೆ ಓಪನ್ ಆಗಿ ಹೇಳಿಲ್ಲ, ಗೆಸ್ಚರ್ಸ್ ಅಲ್ಲೇ ಕೆಲವನ್ನೆಲ್ಲ ತೋರಿಸ್ತಾರಲ್ಲ, ಹಂಗ ಹಲವು ಬಾರಿ ಹೋಗಿದೆ. ಮತ್ತೆ ಕೆಲವು ಸತಿ ಆ ಮೆಸೇಜ್ ಅನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡಿದಾರೆ. ಅಂದ್ರೆ ಏನಾಗಿದೆ, ಹೈಕಮಾಂಡ್ ಮಾಡಿರುವಂತ ನಿರ್ಧಾರವನ್ನ ಇವರು ಅನಿವಾರ್ಯವಾಗಿ ಇಷ್ಟ ಇದೆಯೋ ಇಲ್ಲೋ ಜೊತೆಗೆ ಹೋಗ್ಲೇಬೇಕು ಹಂಗ ಕಟ್ಕೊಂಡು ಹೋಗ್ತಾ ಇದಾರೆ. ಬಿಟ್ರೆ ಇದು ಬಹಳ ಇಷ್ಟಪಟ್ಟು, ಈಗ ಎರಡಿರುತ್ತಲ್ಲ, ಒಂದು ಅರೇಂಜ್ ಮ್ಯಾರೇಜ್, ಇನ್ನೊಂದು ಲವ್ ಮ್ಯಾರೇಜ್, ಇನ್ನೊಂದಿದೆ ಇದು ಲವ್ ಮ್ಯಾರೇಜ್ ಇದೆ. ಇದು ಹಂಗಾಗಿಲ್ಲ, ಇದು ಹಿರಿಯರು ನೋಡಿ ಮಾಡಿರುವ ಮದುವೆ, ಅರೇಂಜ್ ಮ್ಯಾರೇಜ್ ಇದು. ಹಿಂಗಾಗಿ ಇದು ಹಿರಿಯರೇ ತೆಗೆದುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿಯು ಬಂದ್ಬಿಟ್ಟಿದೆ ಅನ್ನೋ ತರ ಮೇಲ್ನೋಟ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ದಿಲ್ಲಿ ಕಾರಿಡಾರ್ ನಲ್ಲಿ ಈ ರೀತಿಯ ವಿಶ್ಲೇಷಣೆಗಳು ನಡೀತಾ ಇದೆ ನಿಕೇಶ್. ಅಂದ್ರೆ ಈಗ ಹಿರಿಯರ್ ಹೇಳ್ದಂಗೆ ದಾಳವನ್ನ ಉರುಳಿಸಲಾಗ್ತಾ ಇದೆ. ದಾಳ ಎಲ್ಲರೂ ಉಲ್ಟಾ ಆದ್ರೆ ವಾಪಸ್ ಸೆಟ್ ಬ್ಯಾಕ್ ಬಿಜೆಪಿಗೆ ಆಗ್ಬೋದೇನೋ. ಹಾಗಾದ್ರೆ ಈಗ ಬಿಜೆಪಿಗೆ ಆಗುತ್ತೋ ಬಿಡುತ್ತೋ, ಆದ್ರೆ ಬಿಜೆಪಿ ರಾಜ್ಯ ನಾಯಕರಿದಾರಲ್ಲ ಅವ್ರಿಗೆ ಮಾತ್ರ ಅಯ್ಯೋ ನಮ್ಮ ಕುರ್ಚಿಗೆ ಎಲ್ಲಿ ಕೂತು ಬರುತ್ತೋ ಅಂತ ಒಂದು ಸಂಕಟ ಈಗಾಗಲೇ ಆವರಿಸ್ಕೊಂಡಿದೆ ಅಂತೇಳಿ ಬಿಜೆಪಿ ಕಾರಿಡಾರ್ ಅಲ್ಲಿ ಕೇಳಿ ಬರ್ತಿರೋ. ಮತ್ತೆ ಯಾಕೆ ನೋಡಿ, ಈಗ ಅಪೋಸಿಷನ್ ಲೀಡರ್ ಆಗಿ ಬಂದ್ರೆ ಒಂದ್ ವೇಳೆ ಕುಮಾರಸ್ವಾಮಿ ಅವರು ಅದಾಗುತ್ತೋ ಬಿಡುತ್ತೋ ಮುಂದೆ ನೋಡೋಣ. ಆಗ ಯಾರು ವಿಪಕ್ಷ ನಾಯಕನ ಸ್ಥಾನ ಕಳ್ಕೊಳ್ಳೋದು? ಯಾರು? ಆರ್ ಅಶೋಕ್ ಅವರು. ಮತ್ತೊಂದು ಇದೆ, ಇದಕ್ಕೆ ಇನ್ನೊಂದು ಆಯಾಮ ಇದೆ, ಹೇಳ ಮತ್ತೊಂದು ಆಯಾಮ ಇದೆ. ಹಂಗಾಯ್ತು ಅಂದ್ರೆ ಅವಾಗ ಈ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿರೋರು ನಮ್ ಕುರ್ಚಿ ಭದ್ರ ಆಯ್ತು ಅಂತ ರಿಲೀಫು, ಅವರಿಗೊಂದಲ್ಲಿ ನಿರಾಳತೆಯೂ ಬರ್ಬೋದು ಅನ್ನೋ ಒಂದು ಆಯಾಮವೂ ಇದೆ. ಸೊ ಇವೆಲ್ಲವೂ ಕೂಡ ಅಂದ್ರೆ ರಾಜಕಾರಣದಲ್ಲಿ ಹೇಳ್ತಾರಲ್ಲ ನಿಕೇಶ್, 2+2 ಯಾವತ್ತೂ 4 ಅಲ್ಲ. ಇಲ್ಲಿ 5 ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು, 15 ಆಗ್ಬೋದು, 500 ಆಗ್ಬೋದು. ಸೊ ಏನೇನಾಗುತ್ತೆ ನಾವು ಒಳನೋಟದಲ್ಲಿ ಕೊಡ್ತಾ ಹೋಗ್ತೀವಿ. ಇನ್ನು ಬಹಳ ಇದೆ. ಗುಸುಗುಸು ಗೋವಿಂದಣ್ಣ ನೀವು ಕೊಡೋದ್ರ ಜೊತೆ ನಿಮ್ಮ ಗುಸುಗುಸು ಗೋವಿಂದಣ್ಣಂತೂ ಬಿಡಬೇಡಿ, ಅವರು ಸಾಕಷ್ಟು ಮೂಲಗಳಿಂದ ಮಾಹಿತಿ ಕೊಡ್ತಾರೆ. ಈಗ ಬಿಜೆಪಿ ಜೆಡಿಎಸ್ ಕತೆ ಹಾಗಾಯ್ತು. ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋ ಕೆಲಸಕ್ಕಿಂತ ಆಗದ ಕೆಲಸಗಳೇ ಹೆಚ್ಚು ಕಸರತ್ತು ಮಾಡ್ತಿರುವಂತಹ ಈ ಶಾಸಕರು ನಾಯಕರು ಈಗ ಎಚ್ಚೆತ್ಕೊಂಡಾರಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಎಚ್ಚೆತ್ಕೊಳ್ಳೋಕೆ ಕಾರಣ ಆದ್ರೂ ಇದೆಯಲ್ವಾ? ಅದಕ್ಕೆ ಈ ಸಿಎಂ ಹಾಗೆ ಮಾಜಿ ಸಿಎಂ ದಿಲ್ಲಿಗೆ ಹೊರಟರು ಕೂಡ ಯಾವ ಆಕಾಂಕ್ಷಿಗಳು ತಲೆ ಹಾಕ್ತಾ ಇಲ್ವಂತೆ. ಹಾಗಾದ್ರೆ ಈ ಯಾವ ಕಾರಣಕ್ಕೆ ಹಾಕ್ತಾ ಇಲ್ಲ? ಇದಕ್ಕೆ ಉತ್ತರವಾಗಿ ನಮ್ಮ ಗುಸುಗುಸು ಗೋವಿಂದಣ್ಣ ಹೇಳ್ತಿರುವಂತಹ ಆ ಗುಸುಗುಸು ಕತೆ ಯಾವುದು? ಅದ್ರ ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುವಂತದ್ದು, ಏನೇನು ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು. ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದ್ ಕತೆ ಹೇಳ್ತಿದ್ರು. ನರಿ ದ್ರಾಕ್ಷಿ ತಿನ್ನೋಣ ಅಂತ ಹಾರಿ ಹಾರಿ ಸಾಕಾಗಿ ಕಡೆಗೆ ಅದು ಸಿಹಿ ದ್ರಾಕ್ಷಿ ಅಲ್ಲ ಹುಳಿ ದ್ರಾಕ್ಷಿ ಅಂತ ಹೇಳ್ತಂತೆ. ಹಂಗಾಯ್ತು ಈ ಆಕಾಂಕ್ಷಿಗಳ ಕತೆ ಅಂತ ಮಕ್ಕಳ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗುಸುಗುಸು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಅದೇ ನಿಮ್ ಗುಸುಗುಸು ಮಕ್ಕಳ ಕತೆ ಹೇಳಿ ಯಾರ ಚಿತ್ರಕತೆ ಇವತ್ತು ತೋರಿಸ್ತೀರಾ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕಾಂಗ್ರೆಸ್ ಕತೆ. ವಿಧಾನಸೌಧದ 3ನೇ ಮಹಡಿಯ ಕಚೇರಿ ಸುತ್ತಾ ಇರೋ ಸಚಿವ ಸ್ಥಾನದ ಆಕಾಂಕ್ಷಿಗಳು ದಿಲ್ಲಿ ಕಡೆ ಮುಖ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರಂತೆ. ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಫೋನ್ ಮಾಡಿ ಲಾಬಿ ಪ್ರತಿಭಟನೆ ಆಗಬಾರದು ಅಂತ ಸೂಚನೆ ಕೊಟ್ರಲ್ಲ, ಅದಕ್ಕೆ ಸುಮ್ಮನಾದ್ರ ಕೇಳಿದ್ರೆ ಅಸಲಿ ಗುಸುಗುಸು ಬೇರೆನೇ ಇದೆ ಅಂದ್ರು ಗೋವಿಂದಣ್ಣ. ದಿಲ್ಲಿಗೆ ಹೋಗ್ತಾರೆ ಸಿಎಂ ಮಾಜಿ ಸಿಎಂ. ಆದ್ರೆ ರಾಹುಲ್ ಗಾಂಧಿ ಕೊಟ್ಟಿಲ್ಲ ಇನ್ನೂ ಟೈಮು.
ವಿಷಯ ಏನಪ್ಪಾ ಅಂದ್ರೆ ಇದೇ 5ನೇ ತಾರೀಕು ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ದಿಲ್ಲಿಗೆ ಹೋಗ್ತಿರೋದು ನಿಜವೇ ಆದ್ರೂ ಅವತ್ತು ರಾಹುಲ್ ಗಾಂಧಿ ಸಿಗೋ ಚಾನ್ಸು ಕಮ್ಮಿ ಅಂತಿವೆ ದಿಲ್ಲಿಯ ಕೈ ಕಚೇರಿಯ ಮೂಲಗಳು. ಯಾಕಂದ್ರೆ ಟೂರ್ ಪ್ಲಾನ್ ಪ್ರಕಾರ ರಾಹುಲ್ ಫಾರಿನ್ ನಿಂದ ಬರೋದೇ 5ನೇ ತಾರೀಕು. ಅವತ್ತು ರಾಜ್ಯ ನಾಯಕರ ಜೊತೆ ಯಾವ ಮೀಟಿಂಗು ಇದುವರೆಗೂ ಫಿಕ್ಸ್ ಆಗಿಲ್ವಂತೆ. ಇವರಿಬ್ರು ನಾಯಕರು ದಿಲ್ಲಿಗೆ ಹೋಗಿ ಅಲ್ಲಿ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡೋ ಚಾನ್ಸ್ ಇದೆಯಂತೆ. ಆದ್ರೆ ಚರ್ಚೆ ಏನು ಕೇಳಿದ್ರೆ ಅದರಲ್ಲೂ ಒಂದು ಟ್ವಿಸ್ಟ್ ಇದೆ ಅಂದ್ರು ಗುಸುಗುಸು ಗೋವಿಂದಣ್ಣ. ರೆಡಿ ಆಗಿದೆಯಂತೆ ಸಂಭಾವ್ಯ ಮಂತ್ರಿಗಳ ಲಿಸ್ಟು. ಪರಿಷತ್ ನಾಮನಿರ್ದೇಶನವೇ ಆಗೋದು ಫಸ್ಟ್. ವಿಧಾನ ಪರಿಷತ್ತಿನ ಸಚಿವಾಲಯದ ಮೂಲಗಳ ಪ್ರಕಾರ ಇದೇ ತಿಂಗಳು ರಾಜ್ಯ ಸರ್ಕಾರದಿಂದ 5 ಜನರನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕಿದೆ. ಅದಕ್ಕಾಗಿ ಬೇಕಾದ ತಯಾರಿಯೂ ಆಗಿದೆ. ಆದ್ರೆ ಹೆಸರು ಫೈನಲ್ ಮಾಡಬೇಕಲ್ಲ. ಅದಕ್ಕಾಗಿ ಸಿಎಂ ಹಾಗೂ ಮಾಜಿ ಸಿಎಂ ದೆಹಲಿಗೆ ಹೋಗಿ ಎಂಎಲ್ಸಿ ಲಿಸ್ಟ್ ಫೈನಲ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ಗುಸುಗುಸು ಮಾಹಿತಿ. ದಿಲ್ಲಿ ಮೂಲಗಳ ಪ್ರಕಾರ ರಾಜ್ಯ ನಾಯಕರು ದಿಲ್ಲಿಗೆ ಹೋದ ಟೈಮಲ್ಲಿ ವಿಸ್ತರಣೆ ವಿಷಯ ಬಂದ್ರೂ ಬರಬಹುದು. ಆದ್ರೆ ರಾಹುಲ್ ಗಾಂಧಿ ಫೈನಲ್ ಮಾಡದೆ ಸದ್ಯಕ್ಕೇನೂ ಆಗಲ್ಲ. ದಿಲ್ಲಿಗೆ ಹೋದ ನಾಯಕರು ಅಲ್ಲಿಂದ ಬಂದು ಸದ್ಯದಲ್ಲೇ ಮಾಡ್ತೀವಿ ಮತ್ತೆ ದಿಲ್ಲಿಗೆ ಹೋಗ್ತೇವಿ ಅಂತ ಹೇಳಬಹುದೇ ವಿನಃ ಈಗಲೇ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಕಡಿಮೆ ಅಂತಿವೆ ದಿಲ್ಲಿ ಮೂಲಗಳು. ಇದಕ್ಕೆ ಸರಿಯಾಗಿ ಈಗ ರಾಜ್ಯದಲ್ಲಿ ಎಸ್ಐಆರ್ ನಡೀತಿದೆ. ಅದರ ಜೊತೆಗೆ ಅಧಿವೇಶನ. ಜುಲೈ ತಿಂಗಳಲ್ಲಿ ನಡಿಬೇಕಿದ್ದ ಅಧಿವೇಶನ ಆಗಸ್ಟ್ ತಿಂಗಳಿಗೆ ಮುಂದೂಡಿಕೆ ಆಗಿದೆ. ಅದು ಮುಗಿತಾ ಇದ್ದಂತೆ ಬೈ ಎಲೆಕ್ಷನ್ ಅನೌನ್ಸ್ ಆಗೋ ಚಾನ್ಸ್ ಕೂಡ ಇದೆ. ಇದು ಮಂತ್ರಿ ಪಟ್ಟದ ಆಕಾಂಕ್ಷಿಗಳಿಗೂ ಗೊತ್ತಾಗಿದೆ. ಆದ್ದರಿಂದಲೇ ಪ್ರತಿಭಟನೆ, ಪ್ರಲೋಭನೆ ಎಲ್ಲ ಬಿಟ್ಟು ಮುಂದಿನ ಚುನಾವಣೆ ಗೆಲ್ಲೋಕೆ ಈಗ ಏನೇನು ಮಾಡಬೇಕೋ ಅದನ್ನ ಮಾಡೋದ್ರಲ್ಲಿ ಬ್ಯುಸಿ ಆಗಿರೋದು ಆಕಾಂಕ್ಷಿಗಳ ಆಪ್ತ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೇನು ಹುಳುಗಳೆಲ್ಲ ಹೋದ ನಂತರವೇ ತುಪ್ಪ ಅಂತೆ. ಯಾಕೆ ಈ ಮಾತು? ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ಪರಿಸ್ಥಿತಿ ಈಗ ಹಾಗೇ ಇದೆ. ಯಾಕೆ? ಸಿಎಂ ಹಾಗೆ ಮಾಜಿ ಸಿಎಂ ದಿಲ್ಲಿಗೆ ಹೋಗ್ತಾರಂತೆ. ಸಂಪುಟ ವಿಸ್ತರಣೆ ಆದ್ರೆ ಈ ಜೇನುಗೂಡಿಗೆ ಕೈ ಹಾಕಿದಂತೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಅಂತೂ ಚಾನ್ಸೇ ಇಲ್ಲ. ನಾಲ್ಕು ಬಣ ಇದೆ. ಒಂದು ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, ಇನ್ನೊಂದು ಡಿ.ಕೆ. ಶಿವಕುಮಾರ್, ಇನ್ನೊಬ್ರು ಬಿ.ಕೆ. ಹರಿಪ್ರಸಾದ್, ಇನ್ನೊಬ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಯಾಕೆ ಹೇಳಿದ್ರು ಕೂಡಲೇ ರಪಕ್ ಅಂತ ಬಿಟ್ಕೊಟ್ಬಿಟ್ಟಿದ್ರು ಚೇರನ್ನ. ಅಷ್ಟು ಈಸಿಯಾಗಿ ಯಾರು ಕೂಡ ಬಿಟ್ಕೊಡಲ್ಲ. ಸೊ ಸಂಪುಟಕ್ಕೆ ಈಗ ಕೈ ಹಾಕಿದ್ರೆ ತೆರೆಯುತ್ತೆ ಸಮಸ್ಯೆಗಳ ಕಂತೆ. ಸಂಪುಟಕ್ಕೆ ಕೈ ಹಾಕದಿದ್ರೆ ಲಾಭ ಅಂತ ಅನ್ನಿಸಿದೆಯಂತೆ. ರಾಹುಲ್ ಗಾಂಧಿ ಇನ್ನು ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿಲ್ವಂತೆ. ಪರಿಷತ್ ನಾಮನಿರ್ದೇಶನಕ್ಕೆ ಹೆಸರು ಫೈನಲ್ ಸಾಧ್ಯತೆ. ಸೊ ಅಧಿವೇಶನ, ಉಪಚುನಾವಣೆ, ಹೊಸ ಸಿಎಂ ಆದ್ಯತೆ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ವಿಸ್ತರಣೆ ಏನಾದರೂ ಮುಂದೂಡಿದ್ರೆ ಸಿಎಂ ತೋರ್ತಾರ ಹಾಗಾದ್ರೆ ಈ ಚತುರತೆ. ಸೊ ದಿಲ್ಲಿಗೆ ತೆರಳಿದ ನಂತರವೇ ಸಿಗಲಿದೆ ಸ್ಪಷ್ಟತೆ ಎನ್ನುವಂಥ ಮಾತು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ, ಏನ್ ಕತೆ? ನಿಮ್ಮ ಗುಸುಗುಸು ಗೋವಿಂದಣ್ಣಿಗೆ ಫುಲ್ ಪಾಸ, ದಿಲ್ಲಿಗೆಲ್ಲ ಹೊರಟು ಬಿಟ್ಟಿದ್ರೆ, ದಿಲ್ಲಿ ಸುದ್ದಿ ಕೂಡ ಗೊತ್ತಾಗ್ತಿದೆ. ಏನಾಗ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಅದೇ ಅವ್ರ ಸ್ಪೆಷಾಲಿಟಿ ನಿಕೇಶ್. ಗುಸುಗುಸು ಗೋವಿಂದಣ್ಣ ಸ್ಪೆಷಾಲಿಟಿನೇ ಅದು. ಹಳ್ಳಿಯಲ್ಲೂ ಇರ್ತಾರೆ, ದಿಲ್ಲಿಯಲ್ಲೂ ಇರ್ತಾರೆ ಅವರು. ಅವ್ರು ಹಾಡು ಯಾವ್ದು ಗೊತ್ತಾ? ಹಳ್ಳಿ ಆದರೇನು ಶಿವ, ದಿಲ್ಲಿ ಆದರೇನು ಶಿವ ಅಂತ. ನಿಮಗೆ ಮಾಹಿತಿ ಬಂದ್ರೆ ಸೈ ಬಂದಿದೆ, ದಿಲ್ಲಿಯಿಂದನೇ ಬಂದಿದೆ. ಏನಂದ್ರೆ ನೋಡಿ, ಇವ್ರು ಹೋಗ್ತಾ ಇದ್ದಾರೆ ಸರಿ. ಇವರು ಹೋಗೋ ಮೊದಲು ನೀವು ಪ್ರತಿ ಬಾರಿ ನೋಡ್ತಿದ್ರಿ 20-30 ಜನ ಹೋಗಿ ದಿಲ್ಲಿಯಲ್ಲಿ ಕೂತ್ಕೊಂಡು ಲಾಬಿ ಮಾಡ್ತಾ ಇದ್ರಲ್ಲ ಸಚಿವಾಕಾಂಕ್ಷಿಗಳು. ನಮಗೆ ಕೊಡ್ಲೇಬೇಕು, ನಾವು 3 ಸತಿ ಆಗಿದ್ದೀವಿ, 4 ಸತಿ ಆಗಿದ್ದೀವಿ, ಇವತ್ತು ಒಬ್ರಾರು ಬರ್ತಾ ಇದ್ದಾರಾ? ಯಾರ್ದು ಉಸಿರೇ ಇಲ್ಲ ನೋಡಿ. ಯಾಕಂದ್ರೆ ಅವರಿಗೂ ಗೊತ್ತಾಗಿದೆ. ನೀವು ಸ್ಟಾರ್ಟಿಂಗ್ ಒಂದು ಕತೆ ಬಂತಲ್ಲ ಇದರಲ್ಲಿ, ಅದೇ ಹುಳಿ ದ್ರಾಕ್ಷಿ ಅಂತ. ನರಿ ದ್ರಾಕ್ಷಿಗೆ ಟ್ರೈ ಮಾಡಿ ಸಿಗದೆ ಇದ್ದಾಗ ಹುಳಿ ಅಂತಲ್ಲ, ಹಂಗಾಗ್ಬಿಟ್ಟಿದೆ ಸುಮಾರು ಜನರ ಪರಿಸ್ಥಿತಿ. ಮತ್ತೊಂದೇನಂದ್ರೆ, ನಾವು ಮೊನ್ನೆ ಹೇಳ್ತಾ ಇದ್ವಿ, ಈಗ ದಿಲ್ಲಿ ಮೂಲಗಳ ಮಾಹಿತಿ ಮತ್ತೊಂದು ಇರೋದು ಏನಂದ್ರೆ, ರಾಹುಲ್ ಗಾಂಧಿ ಅವರು ಇನ್ನೂ ಇವ್ರಿಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ. ಈಗ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವ್ರ ಜೊತೆ ಎಲ್ಲ ಭೇಟಿ ಆಗ್ತಾರೆ. ಮತ್ತೆ ಆಕ್ಚುಲಿ ಈಗ ಹೋಗ್ತಾ ಇರೋದು ಬೇಸಿಕ್ ರೀಸನ್ ಏನಂದ್ರೆ, ಈ ಪರಿಷತ್ತಿಂದ ಒಂದು 5 ನಾಮನಿರ್ದೇಶನ ಇದೆ. ಸೊ ಅದನ್ನೊಂದು ಲಿಸ್ಟನ್ನ ಫೈನಲ್ ಮಾಡ್ಕೊಳ್ಳೋ ಸಲುವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ, ಇದು ಇಲ್ಲೇ ವಿಧಾನಸೌಧದ 3ನೇ ಮಹಡಿ ಮೂಲಗಳ ಮಾಹಿತಿ. ಅದೊಂದು ಈಗ 5 ಜನರನ್ನ ಫೈನಲ್ ಮಾಡೋದು. ಅದು ಯಾವ ಲೆವೆಲಿಗೆ ಆಗುತ್ತೆ ಅಂದ್ರೆ, ನಿಮ್ಗೆ ಹೇಳ್ತೀನಿ, ಕಳೆದ ಸತಿ ಫೈನಲ್ ಮಾಡಿ ಹೈಕಮಾಂಡ್ ಲೆವೆಲಿಗೆ ಹೋಗಿ ಫೈನಲ್ ಮಾಡಿ ತಂದು ರಾಜಭವನಿಗೆ ಕಳಿಸಿದ ಮೇಲೆ ಹೋಲ್ಡ್ ಮಾಡಿಸಿದ್ರು. ಹಿಂಗೆಲ್ಲ ಆಗಿತ್ತು. ಇದು ರಾಜಭವನದ ಮೂಲಗಳೇ ಹೇಳಿದ್ರು ನಮಗೆ ಅವಾಗ, ಇಲ್ಲ ಇಲ್ಲಿಗೆ ಬಂದಿದೆ ಲಿಸ್ಟು ಹೋಲ್ಡ್ ಮಾಡಕ್ಕೆ ಹೇಳಿದ್ದಾರೆ ಅಂತೇಳಿ.
ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಜೊತೆ ಮಾತಾಡಿ ಆ ಲಿಸ್ಟನ್ನು ಫೈನಲ್ ಮಾಡ್ಕೋತಾರೆ. ಹಂಗಂತೇಳಿ ಬರೋದೇ ಇಲ್ವಾ ಅಂತ ನಾವು ಕೇಳಿದ್ವಿ. ಹಂಗಾರೆ ವಿಸ್ತರಣೆ ವಿಷಯ ಬರೋದೇ ಇಲ್ವಾ, ಇಷ್ಟು ಜನ ಆಕಾಂಕ್ಷಿಗಳಿದಾರಲ್ಲ ಅಂದರೆ ಡಿಸ್ಕಷನ್ ಆಗ್ಬೋದು. ಹಂಗಂತೇಳಿ ಈಗಲೇ ಮಾಡಲ್ಲ. ಯಾಕಂದರೆ ಅವರಿಗೂ ನಾ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ನಿಕೇಶ್ ನಿಮ್ಮ ಜೊತೆ ಕೂರೋಕ್ಕೂ ಮೊದಲು ಕಾಂಗ್ರೆಸ್ ಪಕ್ಷದ ಮೋಸ್ಟ್ ಸೀನಿಯರ್ ಲೀಡರ್ ಒಬ್ರು ಸಿಕ್ಕಿದ್ರು, ಇಲ್ಲೇ ಸಿಕ್ಕಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲ ಸದ್ಯ ತಳ್ತಾ ಹೋಗ್ತಾರೆ ಅಂತಿದ್ರು. ಯಾರು ಅಂತ ಹೆಸರು ಬೇಡ ಆಯ್ತಾ, ತಳ್ತಾ ಹೋಗ್ತಾರೆ, ಇನ್ನು ಸದ್ಯ ಮಾಡಲ್ಲ ವಿಸ್ತರಣೆ ಅಂತೇಳಿ. ಅಂದ್ರೆ ನೀವು ಯೋಚನೆ ಮಾಡಿ, ಕಾಂಗ್ರೆಸ್ ಪಕ್ಷದ ಒಳಗೆ ಇದನ್ನ ಸದ್ಯ ಮಾಡೋ ಆಲೋಚನೆ ಇಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸೋರಿಸ್ಬೇಕಾ? ಈಗ ಗೋವಿಂದಣ್ಣನ ಸೋರಿಸ್ಬಿಡಿ, ನಮಗೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಲೀಡರ್ ಇಲ್ಲ ತಳ್ತಾ ಹೋಗ್ತಾರೆ ಅಂದ್ರೆ ಈಗ ಸದ್ಯಕ್ಕಂತೂ ವಿಸ್ತರಣೆ ಮಾಡೋ ಎಲ್ಲಿ ತನಕ ತಳ್ಕೊಂಡು ಹೋಗ್ತಾರೆ ಅಂತ. ಯಾಕಂತ ಸಾಕಷ್ಟು ಸಮಸ್ಯೆ ಇದೆ. ಕೃಷಿ ಸಚಿವರು ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಎಲ್ಲಿ ಬೇರೆ ಬರಗಾಲ ಅಂತ ಶುರು ಆಗ್ಬಿಟ್ಟಿದೆ. ಎಲ್ಲಿ ತನಕ ತಳ್ಕೊಂಡು ಹೋಗೋಕ್ಕಾಗತ್ತೆ ಅಂತ. ಈಗ ಬರಗಾಲ ಸರಿ, ಅವ್ರಿಗೆ ಬರಗಾಲ ಬಂದ್ಬಿಡುತ್ತಲ್ಲ, ಮಾಡ್ಬಿಟ್ರೆ ಕೈ ಹಾಕ್ಬಿಟ್ರೆ. ಈಗ ನಾವು ಹೇಳಿದ್ವಿ ಫಸ್ಟಿಗೆ ಏನು ಜೇನುಗೂಡಿಗೆ ಕೈ ಹಾಕಿದಂತೆ ಅಂತ. ಈಗ ಜೇನುಗೂಡಿ ಕೈ ಹಾಕಿದ್ರೆ ಏನಾಗುತ್ತೆ ನಿಕೇಶ್? ಒಂದ್ಸತಿ ಕೈ ಹಾಕಿ ಟೆಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಎಲ್ಲಿ ಅವ್ರು ಕೈ ಹಾಕ್ತಾ ಇಲ್ಲ. ಸೊ ಏನು ಮತ್ತೆ ನೋಡಿ ಹೆಂಗೆ ಮುಂದಕ್ಕೆ ಹಾಕ್ತಾರೆ ಅಂತ ಹೇಳ್ತೀನಿ ನೋಡಿ. ಈಗ ಡೆಲ್ಲಿಗೆ ಹೋಗ್ತಾರೆ, ಬರ್ತಿದ್ದಾಗ ಈಗ SIR ನಡೀತಾ ಇದೆ, ಅದರೆಲ್ಲ ಬಿಸಿ ಮಾಡಿಸಿದ್ದಾರೆ ಆಲ್ರೆಡಿ. ಯಾರ್ಯಾರು ಆಕಾಂಕ್ಷೆಗಳಿದ್ರು SIR ಒಳಗೆ ಬಿಸಿ ಆಗ್ಬಿಟ್ಟಿದ್ದಾರೆ. ಅದಾಗ್ತಿದ್ದಾಗೆ ನಿಮಗೆ ಇದಿದೆ, ಅಧಿವೇಶನ ಇದೆ. ಅಧಿವೇಶನದಲ್ಲಿ ಹೋಗ್ಬಿಡುತ್ತೆ 15 ದಿನ ಅಧಿವೇಶನದಲ್ಲಿ ಹೋಗ್ತಿದ್ದಂಗೆ ನೆಕ್ಸ್ಟ್ ಬರೋದು ಬೈ ಎಲೆಕ್ಷನ್. ಆಯ್ತು, ಬೈ ಎಲೆಕ್ಷನ್ ನೀವು ಗೆಲ್ಸೋ ಟಾಸ್ಕ್ ಕೊಡ್ತಾ ಇದೀವಿ, ನೀವು ಗೆಲ್ಲಿಸ್ಕೊಂಡು ಬಂದ್ರೆ ನೀವು ಮಿನಿಸ್ಟರ್ ಮಾಡ್ತೀವಿ ಅಂತಾರೆ. ನಾವು ಮಿನಿಸ್ಟರ್ ಆಗ್ಬೇಕು ಅಂತ ಆದ್ರೂ ಅಲ್ಲಿ ಗೆಲ್ಸಕ್ ಹೋಗ್ತಾರೆ. ಇವೆಲ್ಲ ಇರುತ್ತೆ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್. ಸೊ ಇದೆಲ್ಲ ಹೇಳ್ತಿರೋದು ಯಾರು? ನಾವ್ ಯಾರು ಅಲ್ಲ. ಯಾರು ಹೇಳ್ತಿರೋದಕ್ಕೆ? ಗೋವಿಂದಣ್ಣ ಅಷ್ಟೇ, ಗೋವಿಂದಣ್ಣ ಅವರು. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ಅವರೇ ನಿಮ್ಮೆಲ್ಲ ಮಾಹಿತಿಗೆ. ಜೊತೆಗೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.